ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿಲ್ಲ, ಹಾಗಾಗಿ ಬೇರೆ ರಾಜಕೀಯ ಪಕ್ಷ ಹೋದಾಗ ನಿಮಗೆಲ್ಲ ಹೇಳಿ ಹೋಗ್ತೀನಿ ಹೋಗುವಾಗ, ಕದ್ದು ಮುಚ್ಚಿ ಹೋಗೋದಿಲ್ಲ. ನಾ ಯಾವ ಪರವಾಗೂ ಇಲ್ಲ. ಅಧಿವೇಶನದಲ್ಲಿ ನ್ಯಾಯದ ಪರವಾಗಿ ಬ್ಯಾಟಿಂಗ್ ಬೀಸ್ತೀನಿ, ನ್ಯಾಯದ ಪರವಾಗಿ ಬ್ಯಾಟಿಂಗ್ ಬೀಸ್ತೀನಿ. ಅದಕ್ಕೆ ನೂರಕ್ಕೆ ನೂರು ಕಬ್ಬು ಬೆಳೆಗಾರರಿದ್ದಾರೆ, ಅವರ ಸಮಸ್ಯೆಗಳು ಸಂಬಂಧಪಟ್ಟಂತೆ ಧ್ವನಿ ಆಗಬೇಕಾಗಿದೆ. ಹಾಗೆ ಮಾಡ್ತೀವಿ, 100% ಮಾಡ್ತೀವಿ. ಉತ್ತರ ಕರ್ನಾಟಕದ ಸಮಸ್ಯೆ ಕುರಿತಾದ ಪ್ರಶ್ನೆಗಳು ಬಂದಾಗ ಯಾವುದೇ ರಾಜಕೀಯವಾಗಲಿ ಪಕ್ಷವಾಗಲಿ ಪಂಗಡವಾಗಲಿ ಇಲ್ಲ. ನಾವೆಲ್ಲರೂ ಉತ್ತರ ಕನ್ನಡದ ಸಾಮೂಹಿಕ ಅಭಿವೃದ್ಧಿ ಬಗ್ಗೆ ಕಂಕಣಬದ್ಧವಾಗಿ ಜನ ನಮಗೆ ಕಳಿಸಿದ್ದಾರೆ, ಅದನ್ನು ಶಿರಸಾವಹಿಸಿ ಪಾಲಿಸ್ತೀವಿ. ಕಬ್ಬು ಬೆಳೆಗಾರರ ಸಮಸ್ಯೆ ಒಂದು ಹಂತದಲ್ಲಿ ಮುಗಿದಿದೆ. ಸರ್ಕಾರ ಏನು ಕಾರ್ಖಾನೆ ಮಾಲೀಕರಿಗೆ ನಿರ್ದೇಶನ ಕೊಟ್ಟಿತ್ತು, ಆ ನಿರ್ದೇಶನದಂತೆ ಸರ್ಕಾರ ಕೊಟ್ಟಂಥ ನಿರ್ದೇಶನವನ್ನು ಎಲ್ಲ ಫ್ಯಾಕ್ಟ್ರಿ ಮಾಲಕರು ಮುಖ್ಯಮಂತ್ರಿ ಕೊಟ್ಟಂಥ ನಿರ್ಣಯವನ್ನು ಪಾಲಿಸಿದ್ದಾರೆ. ಅದರಂತೆ ರೈತ ಮತ್ತು ಅವ್ರ ನಡುವೆ ಒಪ್ಪಂದ ಆಗಿದೆ. ಅದು ಹೊರತಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಅಲ್ಪ ಸ್ವಲ್ಪ ಬೇರೆ ಬೇರೆ ರೀತಿಯ ಗಲಾಟೆಗಳಿದೆ. ಆದರೆ ಉತ್ತರ ಕರ್ನಾಟಕ ಮತ್ತು ನಮ್ಮ ಮಧ್ಯ ಕರ್ನಾಟಕ, ಈಗ ನಂದು ಫ್ಯಾಕ್ಟ್ರಿ ಇದೆ ಹಾವೇರಿಯಲ್ಲಿ, ಇಲ್ಲೆಲ್ಲ ಕಡೆ ನಮ್ಮ ಸಮಸ್ಯೆಗಳು ಬಗೆಹರಿದಿದೆ. ರೈತರು ನಾವು ಜೊತೆಗೆ ಹೋಗ್ತಾ ಇದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ತೀವಿ.